ಗಾಳಿಯನ್ನ ಶುದ್ಧೀಕರಣ ಮಾಡುವ ಒಂದು ಪ್ರಕ್ರಿಯೆ ಅಗ್ನಿಹೋತ್ರ. ನೇತ್ರಾಯ ಘೋರ ಸಂಹಾರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್. ಅಗ್ನಿಹೋತ್ರ ಪರಿಸರದಲ್ಲಿ ಒಂದು ಒಳ್ಳೆಯ ಧನಾತ್ಮಕ ಶಕ್ತಿ ಬರಲಿ ಅಂತ ನಾವು ಮಾಡ್ತಾ ಇರೋದು. ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ನೇ ವದಾಯ ಚ ಧೂಲೇ ವದಾಯ ಚ ನಮೋ ಹಂತೆ ಚ ಹನೀಯಸೆ ಚ ನಮೋ ವೃಕ್ಷೇ. ಆರೋಗ್ಯ ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡುವಂತ ಅಸ್ತ್ರವನ್ನ ರಾಮಭಾನುವನ್ನ ನಮ್ಮ ಹಿರಿಯರು ನಮ್ಗೆ ಕೊಟ್ಟಾಗ ಆ ಅಗ್ನಿಹೋತ್ರ ಮಾಡೋದ್ರಲ್ಲಿ ಮತ್ತೊಂದು ನಾವು ಎರಡನೇ ಬಾರಿ ವಿಚಾರ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿಲೋಚನ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ 24x7 ಹುಬ್ಬಳ್ಳಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಅಗ್ನಿಹೋತ್ರ ವಿಶ್ಲೇಷಣೆ. ಅಗ್ನಿಹೋತ್ರ ಈ ಒಂದು ಕಾರ್ಯಕ್ರಮ ಹಾಗೂ ಈ ಅಗ್ನಿಹೋತ್ರಕ್ಕೆ 5,000 ವರ್ಷಗಳ ಇತಿಹಾಸವಿದ್ದು ಈ ಒಂದು ಅಗ್ನಿಹೋತ್ರವು ಒಂದು ಪ್ರಾಚೀನ ವೈದಿಕ ಸಂಸ್ಕೃತಿಯಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಹಾಗೂ ಜನರ ಹಿತದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಾಗೂ ಜನರ ಒಂದು ಕಲ್ಯಾಣಕ್ಕಾಗಿ ಸರ್ವೋ ಜನ ಸುಖಿನೋ ಭವಂತು ಎಂಬ ಒಂದು ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ರೂವಾರಿಗಳಾಗಿ ಜವಾಬ್ದಾರಿಯಿಂದಾಗಿ ಒಂದು ಜನಕ್ಕೆ ಸಂದೇಶವನ್ನ ಮುಟ್ಟಿಸ್ಬೇಕಾಗಿ ಒಂದು ಈ ಇಚ್ಛೆಯನ್ನ ಇಟ್ಕೊಂಡಿರುವಂತಹ ನಿಮ್ಮಲ್ಲಿ ನೆಚ್ಚಿನ ಜಗದೀಶ್ ನಾಯ್ಕ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಅಗ್ನಿಹೋತ್ರ ಸರ್ ಏನು ಹೇಳುತ್ತೆ ಸರ್ ಅದು ಅಗ್ನಿಹೋತ್ರ? ಈ ಅಗ್ನಿಹೋತ್ರ ಅನ್ನೋದು ಒಂದು ಸರಳ ಹಾಗೂ ತುಂಬಾ ಒಳ್ಳೆಯ ಒಂದು ಪ್ರಕ್ರಿಯೆ, ಒಂದು ಕ್ರಮ. ನಾವು ಪ್ರತಿನಿತ್ಯ ಹೇಗೆ ನಾವು ಮನೆಯಲ್ಲಿ ನೀರು ಕುಡಿಬೇಕಾದ್ರೆ ಶುದ್ಧ ನೀರನ್ನ ಫಿಲ್ಟರ್ ಮಾಡ್ತೀವಿ, ಹಾಗೆ ವಾಯು ಪರಿಶುದ್ಧ ಇರಬೇಕಾದ್ರೆ, ಗಾಳಿ ಶುದ್ಧ ಇರಬೇಕಾದ್ರೆ ಗಾಳಿಯನ್ನ ಶುದ್ಧೀಕರಣ ಮಾಡುವ ಒಂದು ಪ್ರಕ್ರಿಯೆ ಅಗ್ನಿಹೋತ್ರ. ಪಂಚಮಹಾಯಜ್ಞಗಳಲ್ಲೇ ಇದು ಒಂದು ದೇವಯಜ್ಞ. ಇದನ್ನ ನಾವು ಪ್ರತಿನಿತ್ಯ ಸರಳ ಕ್ರಮದಲ್ಲಿ, ವಿಧಾನದಲ್ಲಿ ನಮ್ಮ ಮನೆಯಲ್ಲಿ ಯಾರಾದ್ರೂ ಮಾಡುವಂತಹ ಒಂದು ಪದ್ಧತಿಯಾಗಿದೆ. ಸರ್, ಈ ಅಗ್ನಿಹೋತ್ರ ಹೋಮವನ್ನ ಏಕ್ ಮಾಡ್ಬೇಕಂತ ಅನಿಸ್ತು ಸರ್ ನಿಮ್ಗೆ? ಮೊದಲನೇದಾಗಿ ನಾನು 2021ರಲ್ಲಿ ಶ್ರೀಧರ್ಜಿ ಅವ್ರ ಮನೆಯಲ್ಲಿ ಇದನ್ನ ನೋಡಿದ್ದೆ. 2022ರಲ್ಲಿ ನಾನು ಅಧ್ಯಾತ್ಮದ ಒಂದು ಬದುಕನ್ನ ಶುರು ಮಾಡಿದಾಗ ಅಧ್ಯಾತ್ಮದಲ್ಲಿ ಸಾಕಷ್ಟು ಈ ಅನಾದಿ ಕಾಲದಿಂದಲೂ ಬಂದಂತಹ ಹಲವಾರು ವಿಷಯಗಳ ಬಗ್ಗೆ ನನಗೆ ಗೊತ್ತಾದಾಗ ಅದರಲ್ಲಿ ಒಂದು ಮುಖ್ಯ ವಿಷಯ ನನಗೆ ಪರಿಚಯ ಆಗಿದ್ದು ಅಗ್ನಿಹೋತ್ರ. ಈ ಅಗ್ನಿಹೋತ್ರವನ್ನ ರೋಹನ್ ಶೀರಿ ಅಂತ ನನ್ನ ಅಧ್ಯಾತ್ಮ ಗುರುಗಳು ಅವರು ಈ ವಿಷಯನ ನನಗೆ ಉಲ್ಲೇಖ ಮಾಡಿದಾಗ ಇದನ್ನ ಮನೆಯಲ್ಲಿ ಮಾಡೋಕೆ ಶುರು ಮಾಡಿ ನಿಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ ಆಗಿರ್ಬೋದು, ದೈಹಿಕ ಆರೋಗ್ಯ ಆಗಿರ್ಬೋದು, ಹಾಗೂ ಸಂಬಂಧಗಳು ಹಾಗೂ ಪರಿಸರದ ಮೇಲೆ ಒಟ್ಟಾರೆ ಒಂದು ಸಕಾರಾತ್ಮಕ ಬದಲಾವಣೆ ಆಗತ್ತೆ. ಇದನ್ನ ಮಾಡಂತ ಹೇಳಿದ ತಕ್ಷಣ ನಾವು ಹತ್ತತ್ರ ಈಗ 3.5 ವರ್ಷ ಆಯ್ತು ನಮ್ಮ ಮನೆಯಲ್ಲಿ ಮಾಡೋಕೆ ಶುರು ಮಾಡಿ. ನಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳ ಕಂಡ್ವಿ. ಅದರಲ್ಲಿ ನಮ್ಮ ಮಕ್ಕಳ ಜೊತೆ, ನನ್ನ ಫ್ಯಾಮಿಲಿಯಲ್ಲಿ ಕುಟುಂಬದ ಸದಸ್ಯರ ಜೊತೆ, ಎಲ್ಲರ ಜೊತೆ ಒಂದು ಒಳ್ಳೆ ಸಂಬಂಧ ಗಟ್ಟಿ ಆದ ತಕ್ಷಣ ನನಗನ್ನಿಸ್ತು ಈ ಒಂದು ಕಾರ್ಯ ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಸಂಸ್ಥೆಗೆ ಮಾತ್ರ ಸೀಮಿತ ಇಡಬಾರ್ದು, ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಯ್ಬೇಕಂತ ಹೇಳಿ ಈ ಒಂದು ಕರ್ನಾಟಕ ಅಗ್ನಿಹೋತ್ರ ಸ್ಪೆಕ್ಟಾಕ್ಯುಲರ್ ಕಾರ್ಯಕ್ರಮವನ್ನು ಈಗ ಶುರು ಮಾಡಿದ್ವಿ. ಸರ್, ಒಳ್ಳೆ ಸಂದೇಶವನ್ನ ಹೊತ್ಕೊಂಡು ಸಮಾಜಕ್ಕೆ ಬಂದಿದ್ದೀರಿ ಸರ್. ಅಗ್ನಿಹೋತ್ರ ಎಂದರೇನು ಸರ್? ಅಗ್ನಿಹೋತ್ರ ಅಂದರೆ ಸರಿಯಾದ ಒಂದು ಯಜ್ಞ ಕ್ರಮ. ಈ ಕ್ರಮ ನಾವು ಮಾಡುವಾಗ ನಾವು ಅಗ್ನಿಹೋತ್ರವನ್ನು ಮಾಡುವ ಒಂದು ವಿಧಾನದ ಮೂಲಕ ವಾಯು ಪರಿಶುದ್ಧ ಮಾಡುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ನಾವು ಅಗ್ನಿಹೋತ್ರ ಅಂದ್ರೆ ವಾಯು ಪರಿಶುದ್ಧ ಅಥವಾ ನಾವು ಗಾಳಿಯನ್ನ ಒಂದು ಶುದ್ಧವಾದ ಪ್ರಕ್ರಿಯೆ ಅಂತ ಹೇಳ್ಬೋದು ಸರ್ ನಾವು. ಸರ್, ಈ ಅಗ್ನಿಹೋತ್ರದ ಮಹತ್ವವೇನು ಸರ್? ಅಗ್ನಿಹೋತ್ರದ ಮಹತ್ವ ಪಂಚಮಹಾಭೂತಗಳಲ್ಲಿ ಒಂದು ಮುಖ್ಯವಾದ ವಿಷಯ ಅಗ್ನಿ. ಸೊ ಅಗ್ನಿ ನಮ್ಗೆ ನಮ್ಮ ಪರಿಸರವನ್ನ ಹಾಗೂ ನಮ್ಮ ಸಕಲ ಕೋಟಿ ಜೀವರಾಶಿಗಳಿಗೆ ಒಂದು ಸಕಾರಾತ್ಮಕ ಶಕ್ತಿ ತುಂಬುವ ಒಂದು ಕಾರ್ಯವನ್ನ ಅಗ್ನಿಹೋತ್ರ ಮಾಡುತ್ತೆ. ಈ ಅಗ್ನಿಹೋತ್ರದ ಮೂಲಕ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣೋದ್ರ ಜೊತೆಯಲ್ಲಿ ಪರಿಸರದಲ್ಲಿ, ನಮ್ಮ ಪರಿಸರದಲ್ಲಿ ಅದು ಸಸಿಗಳಿರ್ಬೋದು, ಗಿಡಗಳಿರ್ಬೋದು, ಮರಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಕ್ರಿಮಿಗಳಿರ್ಬೋದು, ಕೀಟಗಳಿರ್ಬೋದು, ಎಲ್ಲರಿಗೂ ಒಂದು
ಧನಾತ್ಮಕ ಶಕ್ತಿಯನ್ನ ತುಂಬುವುದರಲ್ಲಿ ಅನುಕೂಲ ಮಾಡಿಕೊಡುವ ಒಂದು ಕ್ರಮ ಈ ಒಂದು ಅಗ್ನಿಹೋತ್ರವಾಗಿದೆ. ನಿಜ ಸರ್. ಸರ್, ಈ ಅಗ್ನಿಹೋತ್ರದ ಪ್ರಯೋಜನಗಳೆಲ್ಲ ಏನೇನು ಆಗ್ಬಹುದು ಸರ್? ಓಕೆ, ಪ್ರಯೋಜನಗಳು ಅಂತ ನಾವು ಕಂಡಾಗ ನಾನು ನಿಮಗೆ ಒಂದು ನಿದರ್ಶನ ಹೇಳ್ತೀನಿ. ಅಲ್ಲಿಂದ ಸಾಕಷ್ಟು ಜನರಿಗೆ ಈ ತರದೊಂದು ವೈಜ್ಞಾನಿಕ ವಿಷಯ ಸಾಕಷ್ಟು ಸಮಾಜಕ್ಕೆ ಗೊತ್ತು ಸಿಕ್ಕಿದ್ದು 1984ರಲ್ಲಿ ಮಧ್ಯಪ್ರದೇಶದ ಭೋಪಾಲಲ್ಲಿ ಒಂದು ಗ್ಯಾಸ್ ಟ್ರಾಜೆಡಿ ಆಯ್ತು, ಅನಿಲ ದುರಂತ. ಆ ಒಂದು ಅನಿಲ ದುರಂತದಲ್ಲಿ ಹತ್ತತ್ರ ಗ್ಯಾಸ್ ಲೀಕೇಜ್ ಮೂಲಕ 10,000ಕ್ಕೂ ಅಧಿಕ ಜನ ಅಲ್ಲಿ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸಾವನ್ನಪ್ಪಿದ್ರು. ಆ ಸಮಯದಲ್ಲಿ 2 ಕುಟುಂಬಗಳು, ಕುಶ್ವಾ ಮತ್ತು ರಾಠೋಡ್ ಅಂತ, ಅದರ ಉಲ್ಲೇಖನೂ ಸಾಕಷ್ಟು ನಿಮ್ಗೆ ಮೀಡಿಯಾನಲ್ಲಿ ಸಿಗತ್ತೆ. ಅವರು ಅಗ್ನಿಹೋತ್ರವನ್ನ ಪ್ರತಿನಿತ್ಯ 1971ರಿಂದ ಮಾಡ್ತಿದ್ರು. 13 ವರ್ಷದ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡೋದ್ರಿಂದ ಆಸ್ ಇಟ್ ಈಸ್ ಅವ್ರ ಮನೆಯಲ್ಲಿ ಸಾಕಷ್ಟು ಪಾಸಿಟಿವ್ ಎನರ್ಜಿ ಇತ್ತು. ಅದರ ಜೊತೆಯಲ್ಲಿ ಆ ಸಮಯದಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಈ ಒಂದು ಅಗ್ನಿಹೋತ್ರ ಏನು ಮಾಡೋಕ್ ಶುರು ಮಾಡಿದ್ರು. ಯಾಕಂದ್ರೆ ಎಲ್ಲರಿಗೂ ಉಸಿರಾಟದ ಸಮಸ್ಯೆ ಶುರುವಾಗಿತ್ತು, ಸಾವು ನರಳು ಎಲ್ಲ ಇತ್ತು. ಆ ಸಮಯದಲ್ಲಿ ಅವ್ರೇನು ಅಗ್ನಿಹೋತ್ರ ಮಾಡೋಕ್ ಶುರು ಮಾಡಿದ್ರು. ಮಾಡಿದ ತಕ್ಷಣ 20 ನಿಮಿಷದಲ್ಲಿ ಅವರು ಸರಳವಾಗಿ ಉಸಿರಾಟ ತಗೊಳ್ಳೋಕೆ ಅನುಕೂಲ ಆಯ್ತು. ಇವತ್ತಿಗೂ ನೀವು ಹೇಗೆ ಆರೋಗ್ಯವಂತರಾಗಿದ್ದೀವಿ, ಅವರು ಆರೋಗ್ಯವಂತರಾಗಿದ್ದಾರೆ. ಅದನ್ನ ಹೊರತುಪಡಿಸಿ ಅವರು ಯಾರೆಲ್ಲ ತೊಂದರೆಗೆ ಈಡಾಗಿದ್ರು ಅದನ್ನು ಹೊರತುಪಡಿಸಿ ಇವತ್ತಿಗೂ ಆರೋಗ್ಯದ ಮೇಲೆ ಅಲ್ಲಿ ಇರುವಂತ ಜನರಿಗೆ ಹತ್ತತ್ರ 2 ಲಕ್ಷಕ್ಕಿಂತ ಜಾಸ್ತಿ ಜನ ಇವತ್ತಿಗೂ ಆರೋಗ್ಯದ ಸಮಸ್ಯೆಯಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಬಟ್ ಇವ್ರು ಮಾತ್ರ ಆರೋಗ್ಯವಂತರಿದ್ದಾರೆ. ಆದ್ರ ಉಲ್ಲೇಖ ಮುಂದಿನ ವರ್ಷ 1985ರಲ್ಲಿ ನ್ಯಾಷನಲ್ ನ್ಯೂಸ್ ಪೇಪರ್ಸ್ ಗಳಲ್ಲೆಲ್ಲ ಉಲ್ಲೇಖ ಆಯ್ತು, ಸಾಕಷ್ಟು ಸಂಶೋಧನೆಗಳಾಯ್ತು. ಅದೆಲ್ಲ ಆದ ತಕ್ಷಣ ಇದರ ಒಂದು ಪ್ರಯೋಜನ, ವೈಜ್ಞಾನಿಕವಾಗಿ ಇದರದೊಂದು ಪ್ರಯೋಜನ ಏನಿದೆ ಅನ್ನೋದು ಸಮಾಜಕ್ಕೆ ಗೊತ್ತಾಯ್ತು. ಉತ್ತಮ ಪ್ರಯೋಜನಗಳನ್ನ ಯೋಜನೆ ಆಗಿದೆ ಸರ್. ಇದಕ್ಕೆ ಉತ್ತಮ ಪ್ರಯೋಜನಗಳೇ ಇದಕ್ಕೆ ಅಡಿಪಾಯ ಸರ್. ಈ ಅಗ್ನಿಹೋತ್ರ ಮಾಡ್ಬೇಕಂದ್ರೆ ಏನೆಲ್ಲ ಸಾಮಗ್ರಿಗಳನ್ನ ತರಬೇಕು ಸರ್? ಓಕೆ, ಇದು ಯಜ್ಞ ರೂಪದಲ್ಲಿದ್ರು ಸರಳವಾಗಿ ನಾವು ಮನೆಯಲ್ಲಿ ಏನ್ ಸಾಮಗ್ರಿ ಅನ್ನೋದಕ್ಕಿಂತ ಮೊದಲು ಯಾರು ಮಾಡ್ಬೋದು ಅನ್ನೋದು ಹೇಳ್ಬಿಡ್ತೀನಿ. ಯಾಕಂದ್ರೆ ಮುಖ್ಯವಾಗಿ ಈ ನಮ್ಮ ಕಾರ್ಯ ಪ್ರತಿನಿತ್ಯ ನಾವು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಮಾಡ್ಬೇಕಾಗತ್ತೆ. ಸಮಯ ಅನ್ನೋದು ಅತಿ ಮುಖ್ಯ. ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಸೂರ್ಯಾಸ್ತಕ್ಕೆ ಮಾಡ್ಬೇಕು. ಅದು ಮಾಡ್ಬೇಕಾದ್ರೆ 9 ರಿಂದ 10 ಐಟಮ್ಗಳು ಸಾಮಗ್ರಿಗಳು ನಮಗೆ ಬೇಕು. ಮೊದಲೇದ್ದು ಈ ಒಂದು ತಾಮ್ರದ ಹವನ ಕುಂಡ, ಇದ್ರ ಜೊತೆ ಒಂದು ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ ಜೊತೆಯಲ್ಲಿ ನಮಗೆ ಒಂದು ಈ ತಾಮ್ರದ ಒಂದು ಚಮಚೆ, ಸ್ಪೂನ್ ಬೇಕು. ಇದರೊಟ್ಟಿಗೆ ಒಂದು ಇಕ್ಕಳ, ಟಾಂಗ್ ಒಂದು ಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ನಾವು ತುಪ್ಪ ಮತ್ತು ಅಕ್ಕಿಯನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ನಮ್ಗೆ ಒಂದು ಬಟ್ಲು ಬೇಕು. ಈ ಬಟ್ಲು ಜೊತೆಯಲ್ಲಿ ನಮ್ಗೆ ಈ ಅಖಂಡ ಅಕ್ಕಿ ಹೆಂಗಿರ್ಬೇಕಂದ್ರೆ ಇದು ಪಾಲಿಶ್ ಆಗಿರ್ಬಾರ್ದು, ಕಟ್ ಆಗಿರ್ಬಾರ್ದು, ಅಖಂಡ ಇರ್ಬೇಕು. ನ್ಯಾಚುರಲ್ ಆಗಿ ಅಖಂಡ ಅಕ್ಕಿ ಇರ್ಬೇಕು. ಅದರಲ್ಲೇ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಇದ್ರ ಜೊತೆಯಲ್ಲಿ ನಮಗೆ ಕುಳ್ಳು ಬೇಕು, ಬೆರಣಿ, ಕೌಡನ್ ಕೇಕ್ ಅಂತ ಹೇಳ್ತೀವಿ, ಸಗಣಿಯ ಕುಳ್ಳು. ಈ ಕುಳ್ಳು ಜವಾರಿ ಆಕಳದು, ದೇಸಿ ಹಸುವಿನ ಒಂದು ಸಗಣಿಯಿಂದ ಮಾಡಿದಂತ ಕುಳ್ಳೆ ಬೇಕು. ಇದ್ರ ಜೊತೆಲಿ ತುಪ್ಪ. ನಮ್ಮ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ದೇಸಿ ಜವಾರಿ ಆಕಳ ತುಪ್ಪ, ಆಮೇಲೆ ಅದ್ರ ಜೊತೆ ಬೆಂಕಿ ಪೊಟ್ನ. ಈ ಎಲ್ಲಾ ಸಾಮಗ್ರಿಗಳನ್ನ ಇಟ್ಕೊಂಡು ನಾವು ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಯಾವಾಗ ಅಗ್ನಿಹೋತ್ರ ಮಾಡೋಕೆ ಶುರು ಮಾಡ್ತೀವಿ, ಸೂರ್ಯೋದಯ ಸಮಯದಲ್ಲಿ ಬೆಳಗಿನ ಜಾವ ಮಾಡುವಾಗ ಅಗ್ನಿಹೋತ್ರಕ್ಕೆ ಒಂದು ಮಂತ್ರ ಇದೆ. ಅದು ಸೂರ್ಯ ದೇವನ್ನ ಸ್ಮರಣೆ ಮಾಡಿಕೊಂಡು ನಾವು ಮಂತ್ರ ಪಠಣ ಮಾಡಬೇಕು. ಹಾಗೂ ಪ್ರಜಾಪತಿ ದೇವರಿಗೆ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಅಗ್ನಿಹೋತ್ರ ಮಾಡುವಾಗ ಅಗ್ನಿದೇವ ಮತ್ತು ಪ್ರಜಾಪತಿ ದೇವರಿಗೆ 1 ಸಲ, 3 ಸಲ, 5 ಸಲ ಅಥವಾ 7 ಸಲ ಈ ಮಂತ್ರ ಪಠಣ ಮಾಡಿ ನಾವು ಅಗ್ನಿದೇವನಿಗೆ ಅಕ್ಕಿ ಮತ್ತು ತುಪ್ಪದ ಮೂಲಕ ಕುಳ್ಳಿಗೆ ಅಗ್ನಿ ಸಮರ್ಪಣೆ ಮಾಡಿ ನಾವು ಈ ಕಾರ್ಯವನ್ನ ಪ್ರತಿನಿತ್ಯ ಮಾಡ್ಬೋದು ಸರ್. ಸೂರ್ಯೋದಯ ಸೂರ್ಯಾಸ್ತದ ಟೈಮ್ ನಲ್ಲೇ ಮಾಡ್ಬೇಕು ಸರ್. ಸರ್, ಈ ಅಗ್ನಿಹೋತ್ರ ಹೋಮದ ಮಂತ್ರಗಳು ಯಾವ್ಯಾವ ಸರ್? ಇದು ಸರಳ ಮಂತ್ರ ಇದೆ. ಉದಾಹರಣೆಗೆ ಮುಂಜಾನೆ ನಾವು ಅಗ್ನಿಹೋತ್ರ ಮಾಡುವಾಗ, ಮುಂಜಾನೆ ಮಾಡುವಾಗ ಸೂರ್ಯಾಯ ಸ್ವಾಹ ಅಂದ ತಕ್ಷಣ ನಾವು ತುಪ್ಪ ಮತ್ತು ಅಕ್ಷತೆಯನ್ನ ಮಿಕ್ಸ್ ಮಾಡಿ ನಾವು ಅದನ್ನ ಸಮರ್ಪಣೆ ಮಾಡ್ತೀವಿ. ಅಗ್ನಿ ಹೋಮ ಕುಂಡಕ್ಕೆ ನಾವು ಹಾಕ್ಬೇಕು, ಸಮರ್ಪಣೆ ಮಾಡ್ಬೇಕು. ಅದ್ರ ಜೊತೆಯಲ್ಲಿ 2ನೇ ಮಂತ್ರ ಪ್ರಜಾಪತೆಯ ಸ್ವಾಹ ಪ್ರಜಾಪತೆ ಇದಂ ನಮಃ. ಸೊ ಮೊದಲನೇದು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ. 2ನೇದು ಪ್ರಜಾಪತೆಯ ಸ್ವಾಹ ಪ್ರಜಾಪತೆ ಇದಂ ನಮಃ. ಇದು ಒಂದು ಸಲ ಮಾಡುವಂತ ಮಂತ್ರ. ಇಂಥದ್ದು
1 ಸಲ, 3 ಸಲ, 5 ಸಲ ಅಥವಾ 7 ಸಲ ನಾವು ಮಂತ್ರ ಪಠನ ಮಾಡಿ ಸಮರ್ಪಣೆ ಮಾಡಬಹುದು. ಸಂಜೆ ಸಮಯ ಸೂರ್ಯಾಸ್ತ ಸಮಯದಲ್ಲಿ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಃ, ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಇದನ್ನ 1 ಸಲ, 3 ಸಲ, 5 ಸಲ ಅಥವಾ 7 ಸಲ ನಾವು ಮುಂಜಾನೆ ಮಾಡುವಾಗ ಸೂರ್ಯೋದಯ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ನಾವು ಇದನ್ನ ಅಗ್ನಿಹೋತ್ರ ಒಂದು ಮಾಡಬೇಕು. ಸರಿ ಅಂದ್ರೆ ಸರ್ ಬೆಸ ಸಂಖ್ಯೆಯಲ್ಲಿ ಹೌದು, ಮಾಡಬೇಕಾಗುತ್ತೆ ಹೌದು, ಸರ್, ಹೌದು. ಬೆಸ ಸಂಖ್ಯೆಯಲ್ಲೇ ಬೆಸ ಮಾಡಬೇಕು. ಸಂಖ್ಯೆಯಲ್ಲಿ ಮಾಡಬೇಕು. ಹಾ, ಸೊ ಸಂಜೆ ನಾವು ಸೂರ್ಯಾಸ್ತ ಸಮಯದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ನಾವು ಈ ಕಾರ್ಯಕ್ರಮ ಮಾಡಬಹುದು, ಪೂರ್ವಕ್ಕೂ ಮಾಡಬಹುದು, ಆದ್ರೆ ದಕ್ಷಿಣ ಉತ್ತರ ಮಾಡಕೂಡುದು. ಸರ್ ಈ ಯಜ್ಞಕುಂಡವನ್ನ ಎಂತಹ ಜಾಗದಲ್ಲಿ ಮಾಡ್ಬೇಕು ಸರ್ ನಾವು? ಓಕೆ, ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಇದು ನಮ್ಗೆ ಇದೆಲ್ಲ ಕೊಡೋದು ನಮಗೆ ಪಾಸಿಟಿವ್ ಎನರ್ಜಿ, Positive ಒಂದು energy. ಧನಾತ್ಮಕ ಶಕ್ತಿಯನ್ನ ಶಕ್ತಿ ನಮಗೆ ಕೊಡುವ ರೀತಿಯಲ್ಲಿರುವಾಗ ನೀವು ನಿಮ್ಮ ಮನೆಗಳಲ್ಲಿ ಮಾಡಬಹುದು. ಮನೆಗಳಲ್ಲಿ ಅಂದ್ರೆ ನಾವು ಪೂಜೆ ಮನೆಗಳಲ್ಲಿ ಮಾಡಬಹುದು, ಅಥವಾ ನಮ್ಮ ಹಾಲ್ಗಳಲ್ಲಿ ಮಾಡಬಹುದು, ನಮ್ಮ ಕಿಚನ್ ಗಳಲ್ಲಿ ಮಾಡಬಹುದು. ಸಾವಯವ ಕೃಷಿ ಮಾಡುವಂತಹ ಸಾಕಷ್ಟು ಕೃಷಿಕರು, ರೈತರೆಲ್ಲ ನಾವೆಲ್ಲ ಈ ತೋಟಗಳಲ್ಲಿ, ಹೊಲಗಳಲ್ಲಿ ಮಾಡ್ತೀವಿ. ಸಾಕಷ್ಟು ಜನ ಗಾರ್ಡನ್ ಅಲ್ಲಿ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಪಾರ್ಕ್ಗಳಲ್ಲಿ ಮಾಡ್ತಾರೆ. ಈಗ ಒಂದು ಹೊಸ ಟ್ರೆಂಡ್ ನಾವು ಹುಬ್ಬಳ್ಳಿಯಲ್ಲಿ ಮತ್ತೆ ಧಾರವಾಡದಲ್ಲಿ ಕಂಡದ್ದು, ಸಾಕಷ್ಟು ಜನ ಯಾವುದೋ ಒಂದು ಹೊಸ ಗೃಹ ಪ್ರವೇಶ ಆಗೋದಕ್ಕಿಂತ ಮೊದಲು ಅಥವಾ ಆಫೀಸ್ ಇನಾಗ್ರೇಷನ್ ಗಿಂತ ಮೊದಲು ನಮ್ಮ ಒಂದು ಏನು 11,111 ಜನರ ನಮ್ಮ ತಂಡ ಇದೆ, ಅವರು ಎಷ್ಟು ಜನ ಆ ದಿನ ಸೇರೋಕ್ ಸಾಧ್ಯ ಇದೆ? 50 ಜನ, 100 ಜನ, 150 ಜನ ಸೇರ್ಕೊಂಡು ಆ ಅಗ್ನಿಹೋತ್ರ ಕಾರ್ಯಕ್ರಮವನ್ನ ಸಂಜೆನೋ ಅಥವಾ ಮುಂಜಾನೆ ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ಮಾಡುವ ಒಂದು ಕ್ರಮನೂ ಈಗ ಶುರುವಾಗಿದೆ. ಸರ್ ಈ ಒಂದು ಅಗ್ನಿಹೋತ್ರ ಹೋಮದಿಂದ ಏನೆಲ್ಲ ಬದಲಾವಣೆಗಳಾಗ್ಬೋದು ಸರ್? ಈಗ ನಾವು ಕಂಡಂತಹ ಬದಲಾವಣೆಗಳು, ನಾನು ಕಂಡಂತಹ ಬದಲಾವಣೆಗಳನ್ನ ನಾನು ಇಲ್ಲಿ ಉಲ್ಲೇಖ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಈಗ 11,111 ಜನರಿಗೆ ನಾವು ಈಗಾಗಲೇ ಈ ಕಿಟ್ಗಳನ್ನ ವಿತರಣೆ ಮಾಡಿದ್ದೀವಿ. ರಾಜ್ಯಾದ್ಯಂತ 30 ಜಿಲ್ಲೆಗಳಲ್ಲಿ ನಮ್ಮ ತರಬೇತಿ ಕೊಡುವಂತಹ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರಾಗಿರ್ಬೋದು, ನಾವು ಜಿಲ್ಲಾ ಸಂಯೋಜಕರಂತ ನಾವು ಮಾಡಿದ್ವಿ, 8 ಜನ ಜಿಲ್ಲಾ ಸಂಯೋಜಕರು ಇದ್ದಾರೆ, ಒಂದು 74 ಜನ ನಮ್ದು ಏರಿಯಾ ಕೋಆರ್ಡಿನೇಟರ್ ವಿಭಾಗ ಸಂಯೋಜಕರು ಇದ್ದಾರೆ. ಅದ್ರ ಜೊತೆಯಲ್ಲಿ 13ಗಿಂತ ಜಾಸ್ತಿ ಜನರ ಒಂದು ಗುಂಪನ್ನ ಸಂಘಟನೆ ಮಾಡುವಂತಹ ಅಗ್ನಿ ಮುಖಂಡರಿದ್ದಾರೆ. 484 ಜನ ಅಗ್ನಿ ಮುಖಂಡರಿದ್ದಾರೆ. ಇವರು ಒಟ್ಟಾರೆ ಅನುಭವಗಳನ್ನ ನಾವು ಗಣನೆಗೆ ತಗೊಳ್ಳೋದಾದ್ರೆ, ಸಣ್ಣ ಪುಟ್ಟ ಕಾಯಿಲೆಗಳನ್ನ ಹಿಡ್ಕೊಂಡು, ಅದು ತಲೆನೋವಾಗಿರ್ಬೋದು, ಮೈಕೋ ನೋವಾಗಿರ್ಬೋದು, ಚರ್ಮಕ್ಕೆ ಇರುವಂತಹ ಗಾಯಗಳಾಗಿರ್ಬೋದು, ಅಸ್ತಮಾ ಇರ್ಬೋದು, ಉಸಿರಾಟದ ಸಮಸ್ಯೆ ಇರ್ಬೋದು, ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋದು ಅಲ್ಲದೆ ವೈಯಕ್ತಿಕವಾಗಿ ನಾವು ಕಂಡು ಕೇಳಿದಂತಹ ಕಥೆಗಳನ್ನ, ನಿದರ್ಶನಗಳನ್ನ, ಅನುಭವಗಳನ್ನ ನಾವೊಂದು ಪುಸ್ತಕದ ರೂಪದಲ್ಲಿ ತರ್ತಾ ಇದ್ದೀವಿ. ಅದರಲ್ಲಿ ವೈಯಕ್ತಿಕವಾಗಿ ಸಂಬಂಧಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಯಾರೋ ಜೊತೆ ಮೊದಲು ಜಗಳ ಇತ್ತು, ಯಾರೋ ಜೊತೆ ಸಂಬಂಧಗಳು ಸರಿ ಇರ್ಲಿಲ್ಲ, ಸ್ವಲ್ಪ ಇಸುಕ್ ಮುಸುಕ್ ಇರ್ತಿತ್ತು, ಅವೆಲ್ಲವೂ ಇವತ್ತು ಸರಿ ಹೋಗಿ ಅವರು ಚೆನ್ನಾಗಿ ಒಂದು ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಂಡ ಉದಾಹರಣೆಗಳಿದೆ. ಪರಿಸರದಲ್ಲಿ ಸಾಕಷ್ಟು ಸಲ ನಾವು ಪರಿಸರದ ವಿಷಯ ನಮ್ಮ ಅಗ್ನಿಹೋತ್ರಿಗಳ ಹತ್ರ ಮಾತಾಡಿದಾಗ ಎಷ್ಟೋ ವರ್ಷಗಳು, ಒಂದು ಉದಾಹರಣೆ ಎಲ್ಲಿವರೆಗೆ ಅಂದ್ರೆ 25 ವರ್ಷದ ಒಂದು ಗಿಡ ಲಿಂಬೆ ಹಣ್ಣೆ ಕೊಡ್ತಿರ್ಲಿಲ್ಲ. ಅದು ಈಗ 3 ತಿಂಗಳಿಂದ ಅವರು ಅಗ್ನಿಹೋತ್ರ ಮಾಡೋಕ್ ಶುರು ಮಾಡಿದ ತಕ್ಷಣ ಲಿಂಬೆ ಹಣ್ಣು ಈಗ ಬರೋಕ್ ಶುರು ಆಗಿದೆ. ಸೊ ಆ ತರನಾಗಿ ಪರಿಸರದಲ್ಲಿ, ಮರಗಳಲ್ಲಿ, ಸಸಿಗಳಲ್ಲಿ, ಗಿಡಗಳಲ್ಲಿಯೂ ಬದಲಾವಣೆ ಆಗಿದೆ. ಮಳೆ ಬರದೇ ಜಾಗ ಇರೋಕೆ ಮಳೆ ಬರೋಕ್ ಶುರು ಆಗಿದೆ. ಸೊ ಆ ತರನಾಗಿ ವೈಯಕ್ತಿಕ ಅನುಭವಗಳು ಪ್ರತಿಯೊಬ್ಬರದ್ದು ಉತ್ತಮ ಬದಲಾವಣೆಗಳು, ಸಕಾರಾತ್ಮಕ ಬದಲಾವಣೆಗಳು, ವ್ಯಕ್ತಿತ್ವ ಒಳ್ಳೆ ನಿರ್ಮಾಣ ಆಗೋಕ್ಕೂ ಅನುಕೂಲ ಆಗಿದೆ. ಎಸ್ಪೆಷಲಿ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು ಮೊದಲು 7:30-8 ಗಂಟೆಗೆ ನಾನು ಹೇಳ್ತಿದ್ದೆ, ಈಗ ನಾವು ಅಗ್ನಿಹೋತ್ರಗಿಂತ ಮಾಡೋ ಸಮಯದಿಂದ ಮೊದಲು ಅಂದ್ರೆ ಸೂರ್ಯೋದಯಗಿಂತ ಮೊದಲು 5:30 6 ಗಂಟೆಗೆ 6:10ಕ್ಕೆ ನಾವು ಎದ್ದು ನಾವೇ ಅಗ್ನಿಹೋತ್ರ ಪ್ರತಿನಿತ್ಯ ಮಾಡ್ತೀವಿ ಅನ್ನೋ ಉದಾಹರಣೆಗಳು ನೂರಾರಿದೆ ನಮ್ಮ ಎದುರಿಗೆ. ಹೌದು ಸರ್, ಇನ್ನೊಂದು ಪ್ರಶ್ನೆ, ಇದೇನಾದ್ರೂ ವಿಶ್ವ ದಾಖಲೆಗಾಗಿ ಮಾಡುತ್ತಿರುವ ಹೋಮವ? ನಾವು ಆಕ್ಚುಲಿ ಮಾಡ್ತಾ ಇರೋದು ಅಗ್ನಿಹೋತ್ರ ಪರಿಸರದಲ್ಲಿ ಒಂದು ಒಳ್ಳೆಯ ಧನಾತ್ಮಕ ಶಕ್ತಿ ಬರಲಿ ಅಂತ ನಾವು ಮಾಡ್ತಾ ಇರೋದು. ನಾವು ಈ ವಿಶ್ವ ದಾಖಲೆ ನಾವು ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಯಾವುದೇ ಒಂದು ಕಾರ್ಯ ನೀವು ಒಂದು ದಾಖಲೆ ರೂಪದಲ್ಲಿ ನೀವು ಮಾಡಿದಾಗ ಅದರ ವಿಷಯ ಚರ್ಚೆ ಆಗಿ ಸಾಕಷ್ಟು ಜನರಿಗೆ ಅದರ ಮಾಹಿತಿ ರೀಚ್ ಆಗುತ್ತೆ. ಸೊ ಯಾವುದೇ ದಾಖಲೆಗಳು ಜಗತ್ತಿನಲ್ಲಿ ಆಗತ್ತೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಆ ದಾಖಲೆಗಳ ಮೂಲಕ ಅದೊಂದು ನಿದರ್ಶನ ರೂಪದಲ್ಲಿ ಒಂದು ಪ್ರೇರಣೆ ಅಥವಾ ಸ್ಫೂರ್ತಿ ಸಮಾಜದ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಮುಟ್ಟುವಲ್ಲಿ ಸಾಧ್ಯ ಇದೆ ಅನ್ನೋ ಒಂದು ಸಂಕಲ್ಪದಿಂದ ನಾವು ಇದು ದಾಖಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಸರ್, ಈ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಗೆ
ಏನಾದ್ರೂ ಅನುಕೂಲಗಳಿದಾವ ಸರ್ ಇದರಿಂದ? ತುಂಬಾ ಅನುಕೂಲಗಳಿದೆ. ಯಾಕಂದ್ರೆ ನೀವು ಆ, ಉದಾಹರಣೆಗೆ ನಮ್ಮ ಈ ಕೆಲವು ಅಂಕಿಅಂಶಗಳನ್ನ ಮಾತಾಡೋದಾದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ Yes. 2016ರಲ್ಲಿ ಒಂದು ರಿಪೋರ್ಟ್ ಬಿಡುತ್ತೆ. ಆ ವರದಿ ಪ್ರಕಾರ ಅವ್ರು ಏನ್ ಹೇಳ್ತಾರೆ, 2016ರಲ್ಲಿ ಇಡೀ ವಿಶ್ವದಲ್ಲಿ ಜಗತ್ತಿನಾದ್ಯಂತ ಗಾಳಿಯ ಒಂದು ಆ, ಶುದ್ಧತೆ ಅಂದ್ರೆ ಪ್ಯೂರಿಟಿ ಆಫ್ ಏರ್ ಕ್ವಾಲಿಟಿ ಏನಿದೆ ಅದು 91% ಆಲ್ರೆಡಿ ಇಂಪ್ಯೂರ್ ಇದೆ, 9% ಮಾತ್ರ ಪ್ಯೂರ್ ಇದೆ ಅಂತ ಒಂದು ರಿಪೋರ್ಟ್ ಕೊಟ್ಟರು ಅವರು. ಆ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಪ್ರತಿ ವರ್ಷ ಅಶುದ್ಧ ಗಾಳಿ ನಾವು ಉಸಿರಾಟದ ಮೂಲಕ ನಾವು ತಗೊಂಡು ಜಗತ್ತಿನಾದ್ಯಂತ 80 ಲಕ್ಷ ಜನ ಸಾಯ್ತಾ ಇದಾರೆ ಅಂತ ಹೇಳಿ ಅವರೇ ವರದಿ ಮಾಡಿದ್ದಾರೆ. ಕಳೆದ ವರ್ಷ 2024ರಲ್ಲಿ ಅವ್ರು ಹೇಳ್ತಾರೆ ಆ 91% ಇದ್ದದ್ದು ಈಗ 99% ಅಶುದ್ಧ ಗಾಳಿ ಇಡೀ ಜಗತ್ತಿನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ ಪ್ರಕಾರ ನೋಡಿದ್ರೆ ಅಶುದ್ಧ ಗಾಳಿನ ನಾವು ಸ್ವೀಕರಿಸ್ತಾ ಇದೀವಿ, ನಾವು ಈಗ ಉಸಿರಾಟನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ 80 ಲಕ್ಷ ಜನ ಅಥವಾ 80 ಲಕ್ಷಕ್ಕಿಂತ ಜಾಸ್ತಿ ಜನ ಪ್ರತಿ ವರ್ಷ ನಾವು ಸಾವನ್ನಪ್ಪುವಾಗ, ಅದು ಅಶುದ್ಧ ಗಾಳಿಯನ್ನ ತಗೊಂಡು ನಾವು ಈ ಸಮಸ್ಯೆಯಲ್ಲಿ ಬಳಲುವಾಗ ವಾಯು ಶುದ್ಧಿ ಮಾಡುವಂತಹ ಅನಾದಿ ಕಾಲದಿಂದ ಬಂದಂತಹ ಸಾವಿರಾರು ವರ್ಷದಿಂದ ತನ್ನದೇ ಆದಂತಹ ವೈಜ್ಞಾನಿಕ ಮೂಲ, ನಮಗೆ ಅನುಭವ, ನಮಗೆ ಉತ್ತಮ ರೀತಿಯಲ್ಲಿ ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡುವಂತ ಅಸ್ತ್ರವನ್ನ, ರಾಮಬಾಣವನ್ನ ನಮ್ಮ ಹಿರಿಯರು ನಮ್ಗೆ ಕೊಟ್ಟಾಗ ಆ ಅಗ್ನಿಹೋತ್ರ ಮಾಡೋದ್ರಲ್ಲಿ ಮತ್ತೊಂದು ನಾವು ಎರಡನೇ ಬಾರಿ ವಿಚಾರ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಕಾರ್ಯಕ್ರಮ ಸರ್ ಇದು. ಸರ್ ಹಾಗೆ ಈ ಕಾರ್ಯಕ್ರಮ ಎಲ್ಲಿ ಉದ್ಘಾಟನೆ ಆಗುತ್ತೆ ಸರ್? ಹೇಗೆ ಉದ್ಘಾಟನೆ ಮಾಡ್ತಿದ್ದೀವಿ? ಈ ಒಂದು ಕಾರ್ಯಕ್ರಮ ನಾವು ಹತ್ತತ್ರ ಈಗ 3.5 ರಿಂದ 4 ತಿಂಗಳಾಯ್ತು ನಾವು ಇದರಲ್ಲಿ ಸಿದ್ಧತೆ ಪೂರ್ವಭಾಗವಾಗಿ ಸಾಕಷ್ಟು ಸಿದ್ಧತಾ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮೊದಲನೇ ಭಾಗವಾಗಿ ನಾವು ಜನರಿಗೆ ಇದರ ಬಗ್ಗೆ ಪರಿಕಲ್ಪನೆ ಕೊಟ್ಟು, ಇದರ ಮಾಹಿತಿ ಕೊಟ್ಟು ಒಂದು ಸಂಘಟನೆ ಮಾಡಿ ಈ 11,111 ಕುಟುಂಬಗಳಿಗೆ ಈಗಾಗಲೇ ನಾವು ದಿನಾಂಕ ನಿಗದಿಪಡಿಸಿ ಅವ್ರ ಕಿಟ್ಗಳನ್ನ ಕೊಟ್ಟಾಯ್ತು. 3.5-4 ತಿಂಗಳಾಯ್ತು ಅವ್ರು ಮಾಡ್ತಾ ಇದ್ದಾರೆ. ಸಾಕಷ್ಟು ಬದಲಾವಣೆಗಳಾಗಿದೆ. ಅವರು ಎಷ್ಟು ನಮ್ಗೆ ಒಂದು ಒಳ್ಳೆ ಒಂದು ಸ್ಪಂದನೆ ಸಿಗ್ತಾ ಇದೆ ಅಂದ್ರೆ, ಇವತ್ತಿಗೂ ನಮ್ಗೆ 25,000ಗಿಂತನೂ ಅಧಿಕ ಇನ್ನೂ ಕಿಟ್ಗಳ ಅವಶ್ಯಕತೆ ಇದೆ. ಅಂದ್ರೆ ಅಷ್ಟು ಜನ ನಮಗೆ ರಿಜಿಸ್ಟರ್ ಮಾಡಿದ್ದಾರೆ ಈಗ. ಸೊ ಈಗ 11,111 ಕುಟುಂಬಗಳು ಏನ್ ಬರ್ತಾ ಇದಾರೆ ಇಲ್ಲಿ, ಅವ್ರ ಜೊತೆ ಒಬ್ರು ಇಬ್ರು ಬಂದ್ರು ಒಂದು 22ರಿಂದ ಒಂದು 25,000 ಜನ ಸಂಖ್ಯೆ ನಮ್ಮ ಉಪಸ್ಥಿತಿ ನಾವು ಅಪೇಕ್ಷೆ ಮಾಡ್ತಾ ಇದೀವಿ. ಈ ಒಂದು ಒಟ್ಟಾರೆ ನಾವೆಲ್ಲ ಜನ ಸೇರ್ತಾ ಇರೋದು ಧಾರವಾಡದಲ್ಲಿ, ಹುಬ್ಳಿ ಧಾರವಾಡ ಬೈಪಾಸ್ ಅಲ್ಲಿ ಮನ್ಸೂರ್ ವ್ಯಾಪ್ತಿಯ ಒಂದು 4.5 ಎಕರ್ ಒಂದು ಇಂಡಿಗೋ ಕ್ಯಾಂಪಸ್ ಅಂತ ನಮ್ಮ ಸಂಸ್ಥೆದೊಂದು ಕ್ಯಾಂಪಸ್ ಇದೆ, ಹೊಸ ಕ್ಯಾಂಪಸ್. ಆ ಕ್ಯಾಂಪಸ್ ಅಲ್ಲಿ ನಾವು ಈ ಎಲ್ಲ ಅಗ್ನಿಹೋತ್ರಿಗಳು ಏನ್ ಬರ್ತಾರೆ ಅಲ್ಲಿ ಬಂದವರಿಗೆ ಅಗ್ನಿಹೋತ್ರ ಮಾಡೋಕೆ ವ್ಯವಸ್ಥೆ ಮಾಡಿಟ್ಟಿದೀವಿ. ಅದ್ರ ಜೊತೆ ಸಭಾ ಕಾರ್ಯಕ್ರಮ ಇದೆ. ಸಭಾ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು, ಗಣ್ಯರು, ಕೇಂದ್ರ ಸಚಿವರು, ರಾಜ್ಯ ಸಚಿವರು ಎಲ್ಲ ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನಮ್ಮ ಅಗ್ನಿಹೋತ್ರಿಗಳಾಗಿರ್ಬೋದು, ಅವ್ರ ಕುಟುಂಬದ ಸದಸ್ಯರುಗಳಾಗಿರ್ಬೋದು, ಅವ್ರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಇಟ್ಟಿದ್ವಿ. ಮುಂಜಾನೆ 8ರಿಂದ ಸಂಜೆ ಹತ್ತತ್ರ ನಮ್ಗೆ 7 ಗಂಟೆವರೆಗೆ ಕಾರ್ಯಕ್ರಮ ನಮ್ದು ಆಗತ್ತೆ. ಮುಂಜಾನೆ 10ವರೆಗೆ ಶುರು ಆಗತ್ತೆ, ಸಂಜೆ 7 ಗಂಟೆ ಕಾರ್ಯಕ್ರಮ ಸಮಾಪ್ತಿ ಆಗತ್ತೆ. ಆದ್ರೆ ಮುಂಜಾನೆ 8ರಿಂದ ರಾತ್ರಿ 10ರವರೆಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಿದ್ವಿ. ಹುಬ್ಬಳ್ಳಿಯ ನಮ್ಮ ಜಿತೇಂದ್ರ ಮಜೇತಿಯಾ ಸರ್ ಅವರು 11,111 ಜನರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಅವ್ರ ಜವಾಬ್ದಾರಿ ತಗೊಂಡು ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ತರನಾಗಿ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ಇದೇ ಭಾನುವಾರ 13ನೇ ತಾರೀಕು ಮಾಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಬರುವಂತ ಜನಗಳಿಗೆ ಏನ್ ಸಲಹೆಯನ್ನು ಕೊಡ್ತೀರಾ? ಅಂದ್ರೆ ಸರ್, ಶುದ್ಧತೆ ಬಗ್ಗೆ, ಸ್ವಚ್ಛತೆ ಬಗ್ಗೆ ಏನಾದ್ರೂ ಸಲಹೆಗಳಿದಾವ ಸರ್? ನಮ್ಮ ಅಗ್ನಿಹೋತ್ರ ಮಾಡುವಂತಹ ಎಲ್ಲಾ ಅಗ್ನಿಹೋತ್ರಿಗಳಿಗೆ ಈಗಾಗಲೇ ನಾವು ಪ್ರತಿನಿತ್ಯ ನಾವು ಅವ್ರಿಗೆ ಸಾಕಷ್ಟು ವಿಷಯಗಳನ್ನ ನಾವು ತಿಳಿಸಿದೀವಿ. ಅಲ್ಲಿ ಬರುವಂತ ಎಲ್ಲ ಅವರು ಅಗ್ನಿಹೋತ್ರ ಮಾಡುವಂತ ನಮ್ಮ 11,111 ಜನರು ಹೊರತುಪಡಿಸಿ ಯಾರಾದ್ರೂ ಈಗಾಗಲೇ ಅಗ್ನಿಹೋತ್ರವನ್ನ ಪ್ರತಿನಿತ್ಯ ಅವ್ರು ತಮ್ಮ ಮನೆಗಳಲ್ಲಿ ಮಾಡ್ತಾ ಇದ್ರೆ ಅವರು ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ. ಯಾಕಂದ್ರೆ ಒಂದು ಮನೆಯಲ್ಲಿ ಒಬ್ರು ಅಗ್ನಿಹೋತ್ರ ಮಾಡೋದ್ರಿಂದ ಅತ್ಯುನ್ನತ ಒಂದು ಉತ್ಕೃಷ್ಟ ಮಟ್ಟದ ಒಂದು ಶಕ್ತಿ, ಧನಾತ್ಮಕ ಶಕ್ತಿ ಅಲ್ಲಿ ಉದ್ಭವ ಆಗತ್ತೆ. ನಾವು ಇಮ್ಯಾಜಿನ್ ಮಾಡಿ 11,111 ಜನ ಒಟ್ಟಾರೆ ಒಂದೇ ಸಲ ಅಗ್ನಿಹೋತ್ರ ಮಾಡೋದ್ರಿಂದ ಎಷ್ಟು ಶಕ್ತಿ ಅಲ್ಲಿ ಬರತ್ತನ್ನೋ ಒಂದು ಭಾಸ ತುಂಬಾ ಅತ್ಯದ್ಭುತ ಇರತ್ತೆ. ಆ ಹಿನ್ನೆಲೆಯಲ್ಲಿ ಬರುವಂತಹ ಎಲ್ಲ ನಮ್ಮ ಕಾರ್ಯಕ್ರಮ ಈಗ ವೀಕ್ಷಿಸುವಂತ ಎಲ್ಲ ನಮ್ಮ ವೀಕ್ಷಕರಿಗೆ ನನ್ನ ವಿನಂತಿ ಏನಂದ್ರೆ,
ನೀವು ಬರುವಾಗ ನೀವು ಅಗ್ನಿಹೋತ್ರ ಮಾಡೋದಾದ್ರೆ ಅಗ್ನಿಹೋತ್ರ ಮಾಡುವಂತ ಸಮಯದಲ್ಲಿ ಈ 5 ವಿಷಯಗಳನ್ನ ಅಂದ್ರೆ ಸಾಮಗ್ರಿಗಳನ್ನ ಅದು ಸ್ಟ್ಯಾಂಡ್ ಆಗಿರ್ಬೋದು, ಹವನ ಕುಂಡ ಆಗಿರ್ಬೋದು, ಚಮಚ ಆಗಿರ್ಬೋದು, ಸ್ಪೂನ್ ಆಗಿರ್ಬೋದು ಅಥವಾ ಇಕ್ಕಳ ಆಗಿರ್ಬೋದು, ಮತ್ತೆ ಒಂದು ಬಟ್ಲು, ಈ 5 ಐಟಮ್ಗಳನ್ನ ಮಾತ್ರ ತಗೊಂಡ್ ಬಂದ್ರೆ ಸಾಕು. ಬಂದ ತಕ್ಷಣ ಅಲ್ಲಿ ನಾವು ನಿಮ್ಗೆ ಅಕ್ಕಿ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಅಥವಾ ನಿಮ್ಗೆ ಬೆಂಕಿ ಪೊಟ್ಟಣ ಆಗಿರ್ಬೋದು, ಅದಕ್ಕೆಲ್ಲರೂ ಸಾಕಷ್ಟು ಸೇವೆ ರೂಪದಲ್ಲಿ ಸಾಕಷ್ಟು ದಾನಿಗಳು ಆಲ್ರೆಡಿ ಕುಳ್ಳುಗಳನ್ನ ಕೊಟ್ಟಿದ್ದಾರೆ, ಕೆಲವು ಜನ ಬೆಂಕಿ ಪೊಟ್ಟಣ ಕೊಟ್ಟಿದ್ದಾರೆ, ಅದೆಲ್ಲ ವ್ಯವಸ್ಥೆ ಇದೆ. ಇದನ್ನ ಹೊರತುಪಡಿಸಿ ಬರುವಾಗ ಒಂದು ಬಾಟಲ್ ನೀರನ್ನ ಅಂದ್ರೆ ನೀರಿನ ಬಾಟಲ್ ಮಾತ್ರ ತಗೊಂಡ್ ಬನ್ನಿ. ಯಾಕಂದ್ರೆ 25,000 ಜನರಿಗೆ ಒಂದು 3-4 ಬಾಟಲ್ ಅಂದ್ರೆ 75,000ದಿಂದ 1,00,000 ನಾವು ಬಾಟಲ್ಗಳನ್ನ ಪ್ಲಾಸ್ಟಿಕ್ ಬಾಟಲ್ ಕೊಡೋ ಸಂಕಲ್ಪದಲ್ಲಿ ನಾವಿಲ್ಲ. ಪ್ಲಾಸ್ಟಿಕ್ ಮುಕ್ತ ಅಥವಾ ಕಡಿಮೆ ಪ್ಲಾಸ್ಟಿಕ್ ಬಳಕೆ ಅನ್ನೋ ಒಂದು ಸಂಕಲ್ಪದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಶುದ್ಧ ನೀರಿನ ವ್ಯವಸ್ಥೆ ಇದೆ. ಸೊ ಬರುವಾಗ ನೀವು ಒಳ್ಳೆ ಒಂದು ಆಸೆಯಿಂದ, ಒಳ್ಳೆ ಒಂದು ಮನೋಭಾವನೆಯಿಂದ ನೀವು ಬಂದ್ರೆ ಸಾಕು. ಅಲ್ಲಿಂದ ಒಂದು ಈ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬಹುದಂತ ಇಚ್ಛೆ ಇದೆ. ಸರ್, ಒಟ್ಟಾರೆಯಾಗಿ ಇದನ್ನೆಲ್ಲ ಹೊರತುಪಡಿಸಿ ನೀವು ಗ್ರಾಹಕರಿಗೆ ಅಗ್ನಿಹೋತ್ರಕ್ಕೆ ಬರುವಂತವರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಹೇಳ್ಬೋದು ಸರ್. ಸಂದೇಶ ಇಷ್ಟೇ, ಈ ಒಂದು ಕಾರ್ಯ ಅಗ್ನಿಹೋತ್ರ ಒಂದು ಏನು ನಾವು ಯಜ್ಞ ರೂಪದಲ್ಲಿ ಪ್ರತಿನಿತ್ಯ ನಾವು ಮಾಡ್ತೀವಿ. ಈ ಕಾರ್ಯವನ್ನ ಇಡೀ ನಮ್ಮ ಧಾರವಾಡ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಭಾರತಾದ್ಯಂತ ಹಾಗೂ ವಿದೇಶಗಳಲ್ಲಿ ಸಾಕಷ್ಟು ಇದರ ವಿಷಯ ಪಸರಿಸಲಿ. ಹಾಗೂ ಈ ಒಂದು ವೈಜ್ಞಾನಿಕ ಪ್ರಕ್ರಿಯೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ತರಲಿ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ, ವಿಶ್ವ ದಾಖಲೆ ಕಾರ್ಯಕ್ರಮ ನಮ್ಮ ಧಾರವಾಡದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ತನು ಮನದಿಂದ ದಯವಿಟ್ಟು ನೀವು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತ ಪ್ರತಿಯೊಬ್ಬರಲ್ಲಿ ನಮ್ಮ ವಿನಂತಿ. 30 ಜಿಲ್ಲೆಗಳಲ್ಲಿ ನೀವು ಕಾರ್ಯಕ್ರಮನ ಇದನ್ನ ಪ್ರಸಾರ ಮಾಡಿದ್ದೀರಿ. ಆ 30 ಜಿಲ್ಲೆಯಿಂದ ಬರುವಂತಹ ನಿಮ್ಮ ಜನಗಳಿಗೆ, ಈ ಹೋತ್ರಕ್ಕೆ ಕೂರೋರಿಗೆ ಯಾವ ರೀತಿ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದೀರಿ ಸರ್? ಈಗಾಗಲೇ ನಾವು ಸಂಖ್ಯೆ ದೃಷ್ಟಿಯಿಂದ ಮಾತನಾಡ್ಬೇಕಾದ್ರೆ ಈ 30 ಜಿಲ್ಲೆಗಳಲ್ಲಿ ಹತ್ತತ್ರ ಒಂದು 100ರಿಂದ 150 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಮ್ಮ ಅಧಿಕೃತವಾಗಿ ಕಾರ್ಯಕ್ರಮ ಶುರು ಆಗೋದು 1:45ಕ್ಕೆ ಮಧ್ಯಾಹ್ನ. ಸೊ ಆ ಕಾರ್ಯಕ್ರಮಕ್ಕೆ ನಮಗೆ ಈಗಾಗಲೇ ನಾವೇನು ಒಡನಾಟ ಹೊಂದಿ ಪ್ರತಿಯೊಬ್ಬರ ಜೊತೆ ಮಾತನಾಡಿ ನಮ್ಮ ಅಗ್ನಿ ಮುಖಂಡರು, ಏರಿಯಾ ಕೋಆರ್ಡಿನೇಟರ್ಸ್ ಮತ್ತು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ತಮ್ಮ ವಿಷಯಗಳನ್ನ ನಮಗೆ ಹೇಳಿದ್ದಾರೆ. ಅದರ ರೂಪದಲ್ಲಿ ನಮಗೆ ಹತ್ತತ್ರ 9,000 ಜನ ಏನು ಬರ್ತಾ ಇದ್ದಾರೆ ಬೇರೆ ಜಿಲ್ಲೆಗಳಿಂದ 100 ಕಿಲೋಮೀಟರ್ ರೇಡಿಯಸ್ ಅಥವಾ 150 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಮ್ಮದೇ ಅಂತ ಟ್ರಾನ್ಸ್ಪೋರ್ಟ್ ಅನ್ನ ತಾವು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಕಾರ್ಗಳಲ್ಲಿ, ಕ್ರೂಸರ್ಗಳಲ್ಲಿ, ಬಸ್ಗಳಲ್ಲಿ ವ್ಯವಸ್ಥೆ. ಅದರಲ್ಲೂ ಸಾಕಷ್ಟು ಜನ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾನು 1 ಗಾಡಿಯನ್ನ ವ್ಯವಸ್ಥೆ ಮಾಡಿದ್ದೀನಿ, 2 ಗಾಡಿ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿ ಜನರನ್ನ ಕಳಿಸ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಮೊದಲೇ ದಿನ ರಾತ್ರಿ ಅಂದ್ರೆ 12ನೇ ತಾರೀಕು ನಾಳೆ ರಾತ್ರಿ ಹೊರಟು ನಾಡಿದ್ದು ಬೆಳಿಗ್ಗೆ ಬರುವಂತ ಸಂಖ್ಯೆ ನಮ್ಮಲ್ಲಿ 1600 ಜನ ಇದ್ದಾರೆ. ಆ 1600 ಜನ ಯಾರೆಲ್ಲ ರೈಲ್ವೆ ಸ್ಟೇಷನ್ ಬಂದವರಿಗೆ ಅಥವಾ ಬಸ್ ಸ್ಟ್ಯಾಂಡ್ ಬಂದವರಿಗೆ ನಾವು 40 ವಾಹನಗಳ ವ್ಯವಸ್ಥೆ ಮಾಡಿದ್ವಿ. ಧಾರವಾಡದಿಂದ ಜುಬ್ಲಿ ಸರ್ಕಲ್ ಅಂದ್ರೆ ನಮ್ಮ ಕಲಾಭವನ ಹತ್ರ, ಅಲ್ಲಿಂದ ನಮ್ಮ ಇಂಡಿಗೋ ಕ್ಯಾಂಪಸ್ಗೆ ಬರುವಂತ ಒಂದು ಸ್ಥಳಕ್ಕೆ ಪ್ರತಿ 3 ನಿಮಿಷಕ್ಕೆ ಒಂದು ವಾಹನ ವ್ಯವಸ್ಥೆ ಮಾಡಿದ್ವಿ. ಪ್ರತಿ 3 ನಿಮಿಷಕ್ಕೆ ಹುಬ್ಬಳ್ಳಿಯಿಂದ ಬರೋರಿಗೆ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಏನಿದೆ ಗೋಕುಲ್ ರೋಡ್ ಅಲ್ಲಿ, ಹೊಸ ಬಸ್ ಸ್ಟ್ಯಾಂಡ್ ನಿಂದ ಪ್ರತಿ 5 ನಿಮಿಷಕ್ಕೆ ಒಂದು ವೆಹಿಕಲ್ ಅನ್ನ ಇಲ್ಲಿಂದ ವ್ಯವಸ್ಥೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ವಾಹನದ ಸೌಕರ್ಯ ಯಾರಿಗಾದ್ರೂ ಬೇಕಾದ್ರೆ ಅಗ್ನಿಹೋತ್ರ ನಾವು ನಮ್ಮ ಬೋರ್ಡ್ ಅನ್ನ ಹಾಕಿದೀವಿ. ಅದಕ್ಕೆ ಅಗ್ನಿಹೋತ್ರ ಅದಕ್ಕೆ ಸೀರಿಯಲ್ ನಂಬರ್ಸ್ ಇರುತ್ತೆ. ಆ ಗಾಡಿಯನ್ನ ನೀವು ಜಸ್ಟ್ ಕೈ ತೋರಿಸಿದ್ರೆ ಸಾಕು, ಅವರು ನಿಲ್ಸ್ಕೊಂಡು ನಿಮ್ಮನ್ನ ಕರ್ಕೊಂಡು ಕ್ಯಾಂಪಸ್ ಕರ್ಕೊಂಡು ಬರ್ತಾರೆ. ಅಲ್ಲಿ ಬಂದ ತಕ್ಷಣ ಪ್ರಸಾದದ ವ್ಯವಸ್ಥೆ ಇದೆ. ಆಮೇಲೆ ಯಾರಾದ್ರೂ ಔಟ್ ಸ್ಟೇಷನ್ ಬೇರೆ ದೂರಿನ ಊರಿಂದ ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಇರುವ ವ್ಯವಸ್ಥೆನೂ ಮಾಡಿದ್ವಿ. ಸೊ ಈಗಾಗಲೇ ಒಂದು 1600ಗಿಂತ ಜಾಸ್ತಿ ಜನರಿಗೆ ಇರುವ ವ್ಯವಸ್ಥೆ ಮಾಡಿದ್ವಿ. ಯಾರಾದ್ರೂ ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ತಮಗೆ ಈಗ ಕೊಡ್ತೀವಿ, ಕೆಳಗೆ ನಮೂದಿಸಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನು ಸಹಾಯ, ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಾವು ದಯವಿಟ್ಟು ಧಾರಾಳವಾಗಿ ಆ ಪ್ರಶ್ನೆಗಳನ್ನ ನಮ್ಮ ಸ್ವಯಂ ಸೇವಕರಿಗೆ ಕೇಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಹೊಸ ಒಂದು ಧನಾತ್ಮಕ ಶಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ನಮ್ಮ ನೆಚ್ಚಿನ ಜಗದೀಶ್ ನಾಯಕ್ ಅವರು ಎಲ್ಲಾ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ 24x7. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.